ಹಾಗೂ ಕನ್ನಡದ ಕಣ್ಮಣಿ ಹಾಗೂ ಎಲ್ಲರ ಮನೆಯ ದೇವರು ಎನಿಸಿಕೊಂಡಿರುವ ನಮ್ಮ ನಿಮ್ಮ ನೆಚ್ಚಿನ ಉತ್ಸವವನ್ನು ಸುಮಾರು ವರ್ಷದ ಜೊತೆ ಹೋರಾಟಗಾರ ಇವತ್ತು ಈ ಭಾಗದಲ್ಲಿ ಅನ್ನದಾನ ಆಗಿರ್ಬೋದು, ರಕ್ತದಾನ ಶಿಬಿರ ಆಗಿರ್ಬೋದು, ಮೆಡಿಸಿನ್ ಕೊಡೋದಾಗಿರ್ಬೋದು, ವಿದ್ಯಾರ್ಥಿಗಳು ನೋಟ್ ಪುಸ್ತಕ ಕೊಡೋದಾಗಿರ್ಬೋದು, ವಯಸ್ಸಾದಂಥವ್ರಿಗೆ ಬೆಡ್ಶೀಟ್ಗಳು ಕೊಡೋಂಥದ್ದಾಗಿರ್ಬೋದು, ಸಾಕಷ್ಟು ಕೆಲಸಗಳು ಈ ಭಾಗದಲ್ಲಿ ಮಾಡ್ಕೊಂಡು ಬರ್ತಾನೆ. ಸಮಾಜ ಸೇವೆ ಮತ್ತು ನಾಡು ನುಡಿ ಬಗ್ಗೆ ಧಕ್ಕೆ ಆದಾಗ ಹೋರಾಟಗಳು ಸಾಕಷ್ಟು ಈ ಭಾಗದಲ್ಲಿ ಕಮರ್ಷಿಯಲ್ ಸ್ಟ್ರೀಟಲ್ಲಿ ಕನ್ನಡ ನಾಮಫಲಕ ವಿಚಾರ ಆಗಿರ್ಬೋದು, ಕನ್ನಡ ವಿಚಾರ ಆಗಿರ್ಬೋದು, ವಿದ್ಯಾರ್ಥಿಗಳು ತೊಂದರೆ ಆಗಿರ್ಬೋದು, ಸಾಕಷ್ಟು ನನ್ನ ಜೊತೆ ಹೋರಾಟಗಳು ಮಾಡಿ ಸುಮಾರು ನನ್ನ ಜೊತೆ 2-3 ಸಲ ಜೈಲಿಗೂ ಬಂದಿದ್ದಾನೆ. ಸಾಕಷ್ಟು ಕನ್ನಡದ ಕೆಲಸ ಮಾಡ್ತಾನೆ. ಧನಂಜಯಗೌಡರ ಸ್ವಭಾವ ಆಗಲಿ. ಮತ್ತು ಸಂಜೆ 5 ಗಂಟೆಗೆ ಕೂಡ ಸಾಕಷ್ಟು ಮಠಾಧಿಪತಿಗಳು, ಸಾಹಿತಿಗಳು, ಹೋರಾಟಗಾರರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ನಾವು ಬರ್ತಾಯಿದ್ದೀವಿ, ನೀವು ಬನ್ನಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಕನ್ನಡ ಕೆಲಸವನ್ನು ಎತ್ತರವಾಗಿ ಬೆಳೆಸ್ತಾ ನಾವು ಧನಂಜಯಗೌಡರು ಒಳ್ಳೆಯದಾಗಲಿ. ಸರ್, ಎಷ್ಟು ವರ್ಷದಿಂದ ಈ ಥರ ಕೆಲಸ ಮಾಡ್ಕೊಂಡು ಬರ್ತಾರೆ? ಸುಮಾರು 18 ವರ್ಷದಿಂದ ಈ ಕನ್ನಡದ ಕಾಯುವ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಇದ್ರ ಜೊತೆಲಿ ರಾಷ್ಟ್ರಕವಿ ಕುವೆಂಪುರವರ ಸವಿನೆನಪು ಹಾಗೂ ರಾಜ್ಯೋತ್ಸವ ಅಂತ ಹೇಳಿ 18 ವರ್ಷದಿಂದ ಈ ಸಾಮಾಜಿಕ ಕಾರ್ಯಕ್ರಮಗಳನ್ನ ನಾವು ಮಾಡ್ಕೊಂಬರ್ತಾ ಇದ್ದೀವಿ. ಬಡ ಮಕ್ಕಳಿಗೆ ಬುಕ್ಸ್ ಇರ್ಬೋದು, ಬ್ಯಾಗ್ ಇರ್ಬೋದು, ಬೆಡ್ಶೀಟ್ ಇರ್ಬೋದು, ಬ್ಲಡ್ ಕ್ಯಾಂಪು, ಐ ಕ್ಯಾಂಪು, ಹೀಗೆ ಸುಮಾರು ಸೇವೆಗಳನ್ನ ನಾವು ಹೊಸರತ್ ಪಡ್ಕೊಂಡವರಿದ್ದು ಸೇರಿ ಈ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚು ಕಾರ್ಯಕ್ರಮ ಮಾಡ್ತೀವಿ. ಕರ್ನಾಟಕ ಸ್ವಯಂ ಸೇವಕರ ವೇದಿಕೆ ಅಂತ ಇವತ್ತು ಉದ್ಘಾಟನೆಯನ್ನು ಸಹ ಮಾಡ್ತಾ ಇದ್ದೀವಿ. ಸಂಜೆ 5 ಗಂಟೆಗೆ ಸಾಹಿತಿಗಳಾದಂಥ ರಮೇಶ್ ರವರು ಇರ್ಬೋದು, ಮಠಾಧೀಶರಾದಂಥ ನಮ್ಮ ವಿನಯ್ ಗುರೂಜಿ ಇರ್ಬೋದು, ನಮ್ಮ ನಿಶ್ಚಲಾನಂದ ಗುರೂಜಿ ಇರ್ಬೋದು, ಹೀಗೆ ಸುಮಾರು 4-5 ಮಠಾಧೀಶರುಗಳು, ಸಾಹಿತಿಗಳು, ಕ್ರೀಡಾಪಟುಗಳು, ಶಾಸಕರು ಎಲ್ಲರೂ ಸಹ ಆಗಮಿಸ್ತಾ ಇದ್ದಾರೆ. ಈ ಕನ್ನಡ ಕೆಲಸ ಮಾಡ್ತಾ ಇರ್ತಕ್ಕಂಥ ನಮ್ಮನ್ನು ಎಲ್ಲರೂ ಪ್ರೋತ್ಸಾಹ ಮಾಡಿ ಬೆಂಬಲಿಸ್ತೀವಿ ಅಂತ ಹೇಳಿ ನಿಮ್ಮೆಲ್ರಿಗೂ ಒಂದಷ್ಟು. ಸರ್, ಆಚೆಯಿಂದ ಜನ ಬರ್ತಾ ಇದ್ದಾರೆ ನಮ್ಮ ಬೆಂಗಳೂರಿಗೆ, ನಮ್ಮ ಕರ್ನಾಟಕ, ಅವ್ರಿಗೆ ಏನು ಹೇಳ್ತೀರಾ ಸರ್? ಈಗ ವಲಸಿಗರು ಜಾಸ್ತಿ ಆಗ್ತಾ ಇದ್ದಾರೆ. ನಮ್ಮ ಬೆಂಗಳೂರಿನಲ್ಲಿ ವಲಸಿಗರು ಜಾಸ್ತಿ ಆಗ್ತಾ ಇರೋದು ನಿಮಗೆಲ್ಲ ಗೊತ್ತಿದೆ. ಅವರು ಯಾವ ಥರ ಬರ್ತಾ ನುಸಿಳಿತಾ ಇದ್ದಾರೆ. ಈಗ ಬೇರೆ ದೇಶ ಬಾಂಗ್ಲಾದೇಶದಿಂದ ಈಗ ಬಂದು ಪಾಕಿಸ್ತಾನಕ್ಕೆ ಈ ಥರ ಬಂದು ಆಗ್ತಾ ಇದೆ. ಇದು ಕರ್ನಾಟಕದಲ್ಲಿ ಅಂದರೆ ಈ ನಮ್ಮ ದೇಶದಲ್ಲಿ ಅದು ಆಗಬಾರ್ದು. ಯಾಕೆಂದರೆ ಇಲ್ಲಿರ್ತಕ್ಕಂಥವ್ರಿಗೆ ನಮ್ಮ ಕೇಂದ್ರ ಸರ್ಕಾರ ಇರ್ಬೋದು ಅದನ್ನು ಹೆಚ್ಚೆತ್ಕೊಂಡು ತಡೆಯುವಂಥ ಕೆಲಸ ಮಾಡಬೇಕು. ಅದನ್ನೇನಾರ ತಡೆಯುವಂಥ ಕೆಲಸ ಮಾಡಿಲ್ಲ ಅಂದರೆ ನಾವು ಕರ್ನಾಟಕದಲ್ಲಿ ಕನ್ನಡಿಗರು ಎಚ್ಚೆತ್ಕೊಂಡು ಅವ್ರ ವಿರುದ್ಧವಾಗಿ ನಾವು ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳಿ ನನಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್, ಧನಂಜಯ ಸರ್ ಬಗ್ಗೆ ಹೇಳಿ ಸರ್, ಎಷ್ಟೊಂದು ಕೆಲಸ ಮಾಡ್ತಾರೆ, ಏನು ಹೇಳ್ತೀರಾ ಸರ್? ನಮಸ್ಕಾರ. ಧನಂಜಯ ಅವರ ಬಗ್ಗೆ ಹೇಳಬೇಕು ಅಂದರೆ ಪದಗಳು ಸಾಕಾಗಲ್ಲ. ಅಷ್ಟೊಂದು ಸಮಾಜ ಸೇವೆ ಮಾಡಿದ್ದಾರೆ. ತನ್ನನ್ನು ತಾನು ಸಮಾಜ ಸೇವೆಗೆ ತೊಡಸ್ಕೊಂಡ್ಬಿಟ್ಟಿದ್ದಾರೆ. ಅವರೇನು ಆಗರ್ಭ ಶ್ರೀಮಂತರಲ್ಲ, ಅವರು ಸಾಧಾರಣ ರೈತರ ಮಗ. ಹಾಗಾಗಿ ತಿಳಿಸೋದೇನು ಅಂತಂದರೆ ಕೊಡೋದಕ್ಕೆ ಬೇಕಾಗಿರೋದು ಒಳ್ಳೆ ಹೃದಯ ಅಷ್ಟೇ, ದುಡ್ಡೆಲ್ಲ ಬೇಕಾಗಿದೆ. ಒಳ್ಳೆ ಹೃದಯ ಇದ್ದರೆ ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು ಅನ್ನೋದಕ್ಕೆ ಆ ಪದಕ್ಕೆ ನಿದರ್ಶನ ಯಾರು ಅಂದರೆ ನಮ್ಮ ಧನಂಜಯ ಗೌಡರವರು. ಅವರು ಸುಮಾರು 18 ವರ್ಷಗಳಿಂದ ಪರಭಾಷಿಕರೇ ಹೆಚ್ಚಾಗಿರ್ತಕ್ಕಂಥ ಈ ಕಮರ್ಷಿಯಲ್ ಸ್ಟ್ರೀಟಲ್ಲಿ ಬೆಂಗಳೂರಿಗೆ ಹೃದಯ ಭಾಗ ಯಾವುದು ಅಂದರೆ ಈ ಭಾಗನೇ. ಪರಭಾಷಿಕರೇ ಜಾಸ್ತಿ ಆದರೆ ಇಲ್ಲಿ. ಸೊ ಅಂಥ ಒಂದು ಸ್ಥಳದಲ್ಲಿ ವಿಜೃಂಭಣೆಯಿಂದ ರಾಜಾರೋಷವಾಗಿ ಗರ್ವದಿಂದ ಅವರು ರಾಜ್ಯೋತ್ಸವ ಮಾಡ್ತಾರೆ. ಅವರ ಮುಖದಲ್ಲಿ ಒಂದು ತೇಜಸ್ ಇರುತ್ತೆ. ರಾಜ್ಯೋತ್ಸವ ದಿನ ಆಗಲಿ ವರ್ಷದಲ್ಲಿ ಎಲ್ಲ ದಿನವೂ ರಾಜ್ಯೋತ್ಸವ ಇದ್ದಂಗೆ. ಆ ನವಂಬರ್ ತಿಂಗಳು ಬಂದಾಗ ಡಿಸೆಂಬರ್ ತಿಂಗಳವರೆಗೂ ಕುವೆಂಪು ಅವರು ಹುಟ್ಟುಹಬ್ಬ ಬರೋವರೆಗೂ ಅವ್ರು ತುಂಬ ಆಕ್ರೋಶವಾಗಿರ್ತಾರೆ. ಸೊ ಆ ರೀತಿಯ ಒಂದು ಆಚರಣೆ ಅವರಲ್ಲಿ ಏನೋ ಒಂದು ದೈವಿ ಶಕ್ತಿ ಇರಬೇಕು. ತಾಯಿ ಭುವನೇಶ್ವರಿ ಇವ್ರನ್ನ ಹೆತ್ತಿರ್ಬೇಕನ್ನೋ ಅನಿಸುತ್ತೆ. ಸೊ ಆ ರೀತಿ ಮುದ್ದು ಮಗ ಆಗಿರಬೇಕು. ಸೊ ಹಾಗಾಗಿ ಕನ್ನಡ ಪರ, ಕನ್ನಡ ನೆಲ ಜಲ ಭಾಷೆ ಇತಿಹಾಸ ಅಂತ ಬಂದಾಗ ಮಾತ್ರ ಅವರು ಬಹಳ ಉಗ್ರವಾಗಿ ಹೋರಾಟ ಮಾಡ್ತಾರೆ. ಇಲ್ಲ ಅಂತಂದರೆ ಭಾರಿ ಪ್ರೀತಿ ಸ್ವಭಾವ ಇರುವಂಥ ವ್ಯಕ್ತಿ, ಪೀಸ್ ಲವರ್ ಅಂತಾರಲ್ಲ. ಸೊ ಆ ಒಂದು ಪೀಸ್ ಲವರ್ ಯಾರಾದರೂ ಇದ್ದರೆ ಅದು ಧನಂಜಯ ಗೌಡರು. ಯಾವಾಗಲೂ ನಗುನಗುತ್ತಾ ಪ್ರೀತಿಯಿಂದ ಮಾತಾಡ್ತಿರ್ತಕ್ಕಂಥ ವ್ಯಕ್ತಿ. ಈ ಭಾಗದಲ್ಲಿ ಅನ್ನದಾನ ಮಾಡೋದಾಗಲಿ, ರಕ್ತದಾನ ಶಿಬಿರಗಳಾಗಲಿ, ಆರೋಗ್ಯ ತಪಾಸಣೆ ಆಗಲಿ, ಚಳಿಗಾಲದಲ್ಲಿ ಮಕ್ಕಳಿಗೆ, ಹಿರಿಯರಿಗೆ, ನಿರ್ಗತಿಕರಿಗೆ, ಬಡವರಿಗೆಲ್ಲ ಬೆಡ್ಶೀಟ್ ಕೊಡೋದಾಗಲಿ, ಮತ್ತು ಸ್ಕೂಲ್ ಮಕ್ಕಳಿಗೆ, ಶಾಲಾ ಮಕ್ಕಳಿಗೆ ಪುಸ್ತಕ ಕೊಡೋದು, ಬ್ಯಾಗ್ ಕೊಡೋದು, ಸ್ಕೂಲ್ ಬ್ಯಾಗ್ಸ್ ಕೊಡೋದು. ಸೊ ಇಂಥ ಒಂದು ಸಾಮಾಜಿಕ ಕೆಲಸಗಳನ್ನ ಹಲವಾರು ವರ್ಷಗಳಿಂದ ಮಾಡ್ಕೊಂಡ್ಬಂದು ಇನ್ನೂ ಮಾಡ್ತಿದ್ದಾರೆ. ದೇವರಿಗೆ ಇನ್ನಷ್ಟು ಶಕ್ತಿ ಕೊಡಲಿ, ತಾಯಿ ಭುವನೇಶ್ವರಿ ಇನ್ನಷ್ಟು ಶಕ್ತಿ ಕೊಟ್ಟು ಇದೇ ರೀತಿಯಲ್ಲಿ ಕಾರ್ಯಕ್ರಮ ಇನ್ನೂ ಜಾಸ್ತಿ ಮಾಡಲಿ ಅಂತ